ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನೆಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 7ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 8ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾಮಾಧಾರಕನು ಸಿದ್ಧ ಮುನಿಯನ್ನು ಕೇಳಿದನು. ಶ್ರೀ ಗುರು ಶ್ರೀಪಾದ ಶ್ರೀ ವಲ್ಲಭರು ಗೋಕರ್ಣದಲ್ಲಿ ಎಷ್ಟು ದಿನ ಇದ್ದರು ಮತ್ತು ನಂತರ ಏನಾಯಿತು? ಶ್ರೀ ಸಿದ್ಧ ಮುನಿಗಳು ಹೇಳಿದರು, ಶ್ರೀ ಗುರುಗಳು 3 ವರ್ಷಗಳ ಕಾಲ ರಹಸ್ಯವಾಗಿ ಗೋಕರ್ಣದಲ್ಲಿ ವಾಸಿಸುತ್ತಿದ್ದರು ಮತ್ತು ಅಲ್ಲಿಂದ ಅವರು ಶ್ರೀಗಿರಿಗೆ ಹೋದರು. 4 ತಿಂಗಳ ನಂತರ ಅವರು ನಿವೃತ್ತಿ ಸಂಗಮಕ್ಕೆ ಹೋಗಿ ನಂತರ ಕೃಷ್ಣಾ ನದಿಯ ದಡದಲ್ಲಿರುವ ಕುರುವಾಪುರಕ್ಕೆ ಹೋದರು. ಕುರುವಾಪುರದಲ್ಲಿ ವೇದ ಮತ್ತು ಶಾಸ್ತ್ರಗಳಲ್ಲಿ ಪಾರಂಗತನಾದ ಒಬ್ಬ ಬ್ರಾಹ್ಮಣ ವಾಸಿಸುತ್ತಿದ್ದ. ಅವನಿಗೆ ಅಂಬಿಕಾ ಎಂಬ ಒಳ್ಳೆಯ ಸ್ವಭಾವದ ನಿಷ್ಠಾವಂತ ಹೆಂಡತಿ ಇದ್ದಳು. ಅವಳು ಮಕ್ಕಳನ್ನು ಪಡೆದಳು, ಆದರೆ ಒಬ್ಬ ಮಗನನ್ನು ಹೊರತುಪಡಿಸಿ ಯಾರೂ ಬದುಕುಳಿಯಲಿಲ್ಲ. ತಕ್ಕ ಸಮಯದಲ್ಲಿ ಅವರು ಅವನ ಉಪನಯನ ಮಾಡಿದರು. ಹುಡುಗ ದಡ್ಡನಾಗದರಿಂದ ಪೋಷಕರು ತುಂಬಾ ಚಿಂತಿತರಾಗಿದ್ದರು. ಬ್ರಾಹ್ಮಣನು ಅವನಿಗೆ ತರಬೇತಿ ನೀಡಿ ದಣಿದಿದ್ದನು ಮತ್ತು ಕೆಲವೊಮ್ಮೆ ಅವನ ಪಾಠಗಳನ್ನು ಕಲಿಯದಿದ್ದಕ್ಕಾಗಿ ಅವನನ್ನು ಹೊಡೆಯುತ್ತಿದ್ದರು. ಅವನ ಹೆಂಡತಿಗೆ ತನ್ನ ಒಬ್ಬನೇ ಮಗನಿಗೆ ಈ ಕ್ರೂರ ವರ್ತನೆಯನ್ನು ಸಹಿಸಲಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಬ್ರಾಹ್ಮಣನು ಸತ್ತನು. ಮಹಿಳೆ ತನ್ನ ಮಗನೊಂದಿಗೆ ಜೀವನೋಪಾಯಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಹುಡುಗ ಬೆಳೆದ, ಆದರೆ ಮೂರ್ಖ ಮತ್ತು ಬಡವನಾಗಿ ತನ್ನ ಮಗಳನ್ನು ಕೊಡಲು ಯಾರೂ ಇಷ್ಟಪಡುತ್ತಿರಲಿಲ್ಲ. ಜನರು ಅವನಿಗೆ ಹೇಳುತ್ತಿದ್ದರು, ನಿಮ್ಮ ತಂದೆ ಕಲಿತವರು, ಆದರೆ ನೀನು ಕಲ್ಲಿನಂತೆ ಇದ್ದೀಯ. ನೀನು ನಿನ್ನ ಕುಟುಂಬಕ್ಕೆ ಕಳಂಕ ತಂದಿದ್ದೀಯ. ನಿನ್ನ ಜೀವನಕ್ಕಾಗಿ ಭಿಕ್ಷೆ ಬೇಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನೀನು ಗಂಗಾ ನದಿಯಲ್ಲಿ ನಿನ್ನ ಜೀವನವನ್ನು ತ್ಯಜಿಸುವುದು ಉತ್ತಮ. ಈ ರೀತಿಯ ಕಟುವಾದ ಮಾತುಗಳನ್ನು ಕೇಳಲು ಅವನು ನೊಂದಿದ್ದ. ಅದರಿಂದ ಅವರು ನದಿಯ ಆಳವಾದ ನೀರಿನಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸಲು ಉದ್ದೇಶಿಸಿದ. ಇದನ್ನು ನೋಡಿದ ಅವನ ತಾಯಿ ದುಃಖದಿಂದ ಅವನಿಗೆ, ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ ಎಂದು ಹೇಳಿದಳು. ಇಬ್ಬರು ಕೃಷ್ಣಾ ನದಿಗೆ ಹೋದರು. ಅಂದು ಶ್ರೀಪಾದ ಶ್ರೀ ವಲ್ಲಭರು ಕೃಷ್ಣಾ ನದಿಯ ಅಂಚಿನಲ್ಲಿದ್ದರು. ಅವರನ್ನು ನೋಡಿದ ತಾಯಿ ಅವರಿಗೆ ನಮಸ್ಕರಿಸಿ, ನಾವಿಬ್ಬರು ಈ ನದಿಯಲ್ಲಿ ಪ್ರಾಣ ಬಿಡಲು ನಿರ್ಧರಿಸಿದ್ದೇವೆ, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಾಪ. ಮನನೊಂದಿಸದೆ ನಮ್ಮ ದುಃಖದಿಂದ ನಾವು ಹೇಗೆ ಮುಕ್ತರಾಗುತ್ತೇವೆ ಎಂದು ಗುರುಗಳಿಗೆ ಆ ತಾಯಿ ಕೇಳಿದಳು. ಶ್ರೀ ಗುರುಗಳು ಕೇಳಿದರು, ಯಾವ ದುಃಖಗಳು ನಿಮ್ಮ ಪ್ರಾಣವನ್ನು ತ್ಯಜಿಸುವಂತೆ ಪ್ರೇರೇಪಿಸುತ್ತಿವೆ? ಮಹಿಳೆಯು ತನ್ನ ಸಂಪೂರ್ಣ ಕಥೆಯನ್ನು ವಿವರಿಸುತ್ತಾ, ಸ್ವಾಮಿ, ನಾವು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ಮಗನನ್ನು ಪಡೆಯಲು ವ್ರತಗಳನ್ನು ಆಚರಿಸಿದ್ದೇವೆ ಮತ್ತು ನಂತರ ಈ ಮಗನನ್ನು ಪಡೆದೆವು. ಆದರೆ ಅವನು ದಡ್ಡ. ಎಲ್ಲರೂ ಅವನನ್ನು ಧಿಕ್ಕರಿಸುತ್ತಾರೆ ಮತ್ತು ಗದರಿಸುತ್ತಾರೆ. ಅದರಿಂದ ಮುಂದಿನ ಜನ್ಮದಲ್ಲಾದರೂ ನಿಮ್ಮಂತೆ ಒಳ್ಳೆಯತನದಂತಹ ಪುಣ್ಯವಂತ ಮಗನನ್ನು ನನಗೆ ಅನುಗ್ರಹಿಸಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅವನು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನು ಸಾಬೀತುಪಡಿಸಬೇಕು. ಆಕೆಯ ಭಕ್ತಿಯನ್ನು ಕಂಡು ಶ್ರೀ ಗುರುಗಳು ಹೇಳಿದರು, ನೀವು ಶಿವನನ್ನು ಭಕ್ತಿಯಿಂದ ಪೂಜಿಸಿ ಮತ್ತು ನಿಮಗೆ ದೇವರಂತಹ ಮಗ ಸಿಗುತ್ತಾನೆ. ನಂದ ಮಹಾರಾಜನು ವಿಷ್ಣುವನ್ನು ಆರಾಧಿಸುತ್ತಿದ್ದನು ಮತ್ತು ಅದರಿಂದ ಶ್ರೀಕೃಷ್ಣನು ತನ್ನ ಮನೆಯಲ್ಲಿ ವಾಸಿಸುತ್ತಿದ್ದ. ಆತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಆಸೆಯು ನೆರವೇರುತ್ತದೆ ಎಂದು ಹೇಳಿದರು. ಬ್ರಾಹ್ಮಣ ಮಹಿಳೆಯು ಗುರುವನ್ನು ಕೇಳಿದಳು, ಗೋಪಾಲಕ ನಂದ ಮಹಾರಾಜರು ಶ್ರೀಹರಿಯನ್ನು ಹೇಗೆ ಪೂಜಿಸಿದರು? ಅವರು ಯಾವ ವ್ರತ ಆಚರಿಸುತ್ತಿದ್ದರು? ಶ್ರೀ ಗುರುಗಳು ಉತ್ತರಿಸಿದರು, ಪ್ರತಿ ಶನಿ ಪ್ರದೋಷದಲ್ಲಿ ಅವರು ಶಿವನನ್ನು ಪೂಜಿಸಿದರು. ಈ ವ್ರತದ ಕಥೆಯನ್ನು ಸ್ಕಾಂದ ಪುರಾಣದಲ್ಲಿ ಹೇಳಲಾಗಿದೆ. ಉಜ್ಜಯಿನಿಯಲ್ಲಿ ಒಬ್ಬ ನೀತಿವಂತ ರಾಜ ಚಂದ್ರಸೇನ ವಾಸಿಸುತ್ತಿದ್ದನು. ಮಣಿಭದ್ರ ಅವರ ಮುಖ್ಯ ಸಲಹೆಗಾರನಾಗಿದ್ದನು. ಮಣಿಭದ್ರನು ಭಗವಾನ್ ಶಿವನನ್ನು ಅತ್ಯಂತ ಶ್ರದ್ಧೆಯಿಂದ ಆರಾಧಿಸುತ್ತಿದ್ದನು ಮತ್ತು ಅವನ ಭಕ್ತಿಯಿಂದ ಪ್ರಸನ್ನನಾದ ಶಿವನು ಅವನಿಗೆ ಅತ್ಯಂತ ಪ್ರಕಾಶಮಾನವಾದ ಚಿಂತಾಮಣಿ ಮಣಿಯನ್ನು ನೀಡಿದನು. ಮಣಿಭದ್ರನು ಆ ಮಣಿಯನ್ನು ತನ್ನ ಒಡೆಯನಾದ ಚಂದ್ರಸೇನನಿಗೆ ಕೊಟ್ಟನು.
ಮಣಿಯ ಕೇವಲ ಸ್ಪರ್ಶವು ಕಬ್ಬಿಣವನ್ನು ಚಿನ್ನವನ್ನಾಗಿ ಪರಿವರ್ತಿಸುತ್ತಿತ್ತು. ಮಣಿಯನ್ನು ನೋಡಿದ ಮಾತ್ರಕ್ಕೆ ಒಬ್ಬರ ಬಯಕೆಗಳು ಈಡೇರುತ್ತಿದ್ದವು. ಅದರಿಂದ ಎಲ್ಲ ಇತರ ರಾಜರು ಅಂತಹ ಮಣಿಯನ್ನು ಹೊಂದಲು ಬಯಸಿದರು. ಅನೇಕ ರಾಜರು ರಾಜನಿಂದ ಮಣಿಯನ್ನು ಪಡೆಯಲು ಪ್ರಯತ್ನಿಸಿದರು ಮತ್ತು ಅದಕ್ಕೆ ಹಣವನ್ನೂ ನೀಡಿದರು. ಆದರೆ ಎಲ್ಲ ಪ್ರಯತ್ನಗಳು ವ್ಯರ್ಥವಾಯಿತು. ಅದರಿಂದ ಅವರೆಲ್ಲರೂ ತಮ್ಮ ಸೈನ್ಯವನ್ನು ಒಟ್ಟುಗೂಡಿಸಿ ಉಜ್ಜಯಿನಿಯ ಮೇಲೆ ದಾಳಿ ಮಾಡಿದರು. ಚಂದ್ರಸೇನನು ಶನಿ ಪ್ರದೋಷ ದಿನದಂದು ಭಗವಾನ್ ಶಿವನ ಆರಾಧನೆಯಲ್ಲಿ ತೊಡಗಿದ್ದ. ಗೋಪಾಲಕರ ಮಕ್ಕಳು ರಾಜನ ಪೂಜೆಯನ್ನು ವೀಕ್ಷಿಸಿದರು ಮತ್ತು ಅವರು ಭಗವಾನ್ ಶಿವನನ್ನು ಪೂಜಿಸಲು ಬಯಸಿದರು. ಅದೇ ರೀತಿ ಹುಡುಗರು ಕಲ್ಲುಗಳನ್ನು ಸಂಗ್ರಹಿಸಿ ಶಿವನ ದೇವಾಲಯವನ್ನು ಸಿದ್ಧಪಡಿಸಿದರು ಮತ್ತು ಶಿವಲಿಂಗದ ಪ್ರತಿಮೆಯಾಗಿ ಒಂದು ಕಲ್ಲನ್ನು ಇರಿಸಿದರು ಮತ್ತು ಹೂಗಳು ಮತ್ತು ಇತರ ಗಿಡಮೂಲಿಕೆಗಳಿಂದ ಪೂಜಿಸಲು ಪ್ರಾರಂಭಿಸಿದರು. ಹುಡುಗರ ತಾಯಂದಿರು ಅಲ್ಲಿಗೆ ಬಂದು ತಮ್ಮ ಮಕ್ಕಳನ್ನು ತಮ್ಮ ಮನೆಗೆ ಊಟಕ್ಕೆ ಕರೆದೊಯ್ದರು. ಆದರೆ ಒಬ್ಬ ಹುಡುಗ ಮನೆಗೆ ಹೋಗಲಿಲ್ಲ. ಅವನ ತಾಯಿ ಕೋಪದಿಂದ ಅವನನ್ನು ಹೊಡೆದಳು ಮತ್ತು ಈಗ ಆಗಿದೆ, ನಿನ್ನ ಊಟಕ್ಕೆ ಬಾ ಎಂದಳು. ಅವಳು ಕಲ್ಲಿನ ದೇವಾಲಯವನ್ನು ಹೊಡೆದು ಶಿವಲಿಂಗದ ಚಿತ್ರವನ್ನು ಎಸೆದಳು. ಇದನ್ನು ನೋಡಿದ ಹುಡುಗ ದುಃಖದಿಂದ ಅಳಲು ಪ್ರಾರಂಭಿಸಿದನು ಮತ್ತು ತನ್ನ ಪ್ರಾಣವನ್ನು ತ್ಯಜಿಸಲು ಉದ್ದೇಶಿಸಿದನು. ಆದರೆ ಸ್ವಲ್ಪ ಸಮಯದ ನಂತರ ಅವನು ನಿದ್ರಿಸಿದನು. ಭಗವಾನ್ ಶಿವನು ಅವನ ಭಕ್ತಿಗೆ ಸಂತೋಷಪಟ್ಟನು ಮತ್ತು ಸುಂದರವಾದ ದೇವಾಲಯವನ್ನು ನಿರ್ಮಿಸಿದನು. ಅದರಲ್ಲಿ ಅಮೂಲ್ಯವಾದ ರತ್ನದ ಲಿಂಗವನ್ನು ಸ್ಥಾಪಿಸಲಾಯಿತು. ಶಿವನು ಆ ಹುಡುಗನನ್ನು ಎಬ್ಬಿಸಿದನು, ಅವನನ್ನು ಪ್ರೀತಿಯಿಂದ ನೋಡಿದನು ಮತ್ತು ಅವನಿಂದ ವರವನ್ನು ಹೊಂದುವಂತೆ ಕೇಳಿದನು. ಹುಡುಗನಿಗೆ ತುಂಬಾ ಸಂತೋಷವಾಯಿತು. ಅವನು ಶಿವನಿಗೆ ನಮಸ್ಕರಿಸಿ, ನನ್ನ ತಾಯಿ ಸಂಜೆಯ ಪೂಜೆಯನ್ನು ಮುರಿದಿದ್ದಾಳೆ, ದಯವಿಟ್ಟು ಅವಳನ್ನು ಕ್ಷಮಿಸಿ ಎಂದನು. ಶಿವನು ಹೇಳಿದನು, ನಿನ್ನ ತಾಯಿ ಸಂಧ್ಯಾರಾಧನೆಯನ್ನು ಕಂಡಂತೆ ಮುಂದಿನ ಜನ್ಮದಲ್ಲಿ ಆಕೆಗೆ ಶ್ರೀಕೃಷ್ಣನೆಂಬ ಮಗನು ಸಿಗುತ್ತಾನೆ ಮತ್ತು ನೀನೂ ಸಹ ಸಕಲ ಸುಖಗಳನ್ನು ಹೊಂದುವೆ. ಇದನ್ನು ನೋಡಿದ ಶತ್ರುಗಳು ಬೆಚ್ಚಿಬಿದ್ದರು ಮತ್ತು ಹೇಳತೊಡಗಿದರು, ಇದೇನು ವಿಸ್ಮಯ! ಒಂದು ರಾತ್ರಿಯಲ್ಲಿ ಈ ಸುಂದರವಾದ ದೇವಾಲಯವನ್ನು ಇಲ್ಲಿ ಏಕೆ ರಚಿಸಲಾಗಿದೆ? ರಾಜನು ಎಷ್ಟು ಸದ್ಗುಣಿ ಮತ್ತು ಸ್ನೇಹಪರನಾಗಿರುತ್ತಾನೆ. ಅವನೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಉತ್ತಮ ಎಂದು ಅವರು ಭಾವಿಸಿದರು. ಹೀಗೆ ಯೋಚಿಸಿ ತಮ್ಮ ದೂತರನ್ನು ರಾಜನ ಬಳಿಗೆ ಕಳುಹಿಸಿದರು. ರಾಜನು ಅವರನ್ನು ನೋಡಲು ಶಿವ ದೇವಾಲಯಕ್ಕೆ ಬರಲು ವಿನಂತಿಸಿದನು. ಚಂದ್ರಸೇನನು ಸೂರ್ಯನಂತೆ ಪ್ರಕಾಶಮಾನವಾಗಿರುವ ಶಿವನ ದೇವಾಲಯವನ್ನು ನೋಡಿ ಆಶ್ಚರ್ಯಚಕಿತನಾದನು. ಗೋಪಾಲಕರ ಮನೆಯು ತುಂಬಾ ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ರಾಜನು ಹುಡುಗನನ್ನು ಕೇಳಿದನು, ಈ ಪವಾಡದ ಕಾರಣವೇನು? ಹುಡುಗ ಅಲ್ಲಿ ನೆರೆದಿದ್ದ ರಾಜರೆಲ್ಲರಿಗೂ ಕಥೆಯನ್ನೆಲ್ಲ ಹೇಳಿದ. ಅವನ ಮಾತು ಕೇಳಿ ಎಲ್ಲರೂ ತುಂಬಾ ಸಂತೋಷಪಟ್ಟರು. ನೀನು ನಿಜವಾಗಿಯೂ ಗೋಪಾಲಕರ ರಾಜನಾಗುವೆ ಎಂದರು. ಅವರು ಹುಡುಗನಿಗೆ ಅನೇಕ ಉಡುಗೊರೆಗಳನ್ನು ಮತ್ತು ಭೂಮಿಯನ್ನು ನೀಡಿದರು ಮತ್ತು ಚಂದ್ರಸೇನನನ್ನು ಹೊರತುಪಡಿಸಿ ಎಲ್ಲ ರಾಜರು ತಮ್ಮ ರಾಜ್ಯಗಳಿಗೆ ಮರಳಿದರು. ಹುಡುಗ ಮನೆಗೆ ಹೋಗಿ ನಡೆದದ್ದನ್ನೆಲ್ಲ ತನ್ನ ತಾಯಿಗೆ ಹೇಳಿದ. ಅವನು ಹೇಳಿದ, ನನ್ನ ಸಂಜೆಯ ಪೂಜೆಯಿಂದ ಶಿವನು ಪ್ರಸನ್ನನಾಗಿದ್ದನೆ. ಆ ಹುಡುಗ ತನ್ನ ತಾಯಿಗೆ ಹೇಳಿದನು, ನೀನು ದೇವಾಲಯವನ್ನು ಹೊಡೆದಿದ್ದರೂ ನಿನ್ನನ್ನು ಕ್ಷಮಿಸು ಎಂದು ನಾನು ಅವನನ್ನು ವಿನಂತಿಸಿಕೊಂಡೆ. ಅವರು ನಿನ್ನ ಮೇಲೆ ಕೋಪಗೊಳ್ಳಲಿಲ್ಲ. ಬದಲಾಗಿ ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣ ನಿಮ್ಮ ಮನೆಯಲ್ಲಿ ಹುಟ್ಟುತ್ತಾನೆ ಎಂದು ಭರವಸೆ ನೀಡಿದರು. ಹೀಗೆ ಶ್ರೀಪಾದ ಶ್ರೀವಲ್ಲಭರು ಬ್ರಾಹ್ಮಣ ಮಹಿಳೆಗೆ ಶನಿ ಪ್ರದೋಷದ ಮಹತ್ವವನ್ನು ವಿವರಿಸಿದರು ಮತ್ತು ಆಕೆಯ ಭಕ್ತಿಯನ್ನು ನೋಡಿ ಅವರು ತಮ್ಮ ಮಗನ ತಲೆಯ ಮೇಲೆ ತಮ್ಮ ಅಂಗೈಯನ್ನು ಇಟ್ಟು ಆಶೀರ್ವಾದಿಸಿದರು. ತಕ್ಷಣವೇ ಆ ಹುಡುಗನಿಗೆ ವೇದ, ಶಾಸ್ತ್ರ, ತರ್ಕ, ಭಾಷ್ಯ ಇತ್ಯಾದಿಗಳ ಜ್ಞಾನವಾಯಿತು. ಎಲ್ಲ ಬ್ರಾಹ್ಮಣರು ಮತ್ತು ಅವರ ತಾಯಿ ಇದನ್ನು ನೋಡಿ ಆಶ್ಚರ್ಯಚಕಿತರಾದರು. ತಾಯಿ ಗೌರವಪೂರ್ವಕವಾಗಿ ಶ್ರೀ ಗುರುಗಳಿಗೆ ನಮಸ್ಕರಿಸಿದಳು ಮತ್ತು ಶ್ರೀ ಗುರುಗಳನ್ನು ನೋಡುವ ಮತ್ತು ಅವರ ಆಶೀರ್ವಾದ ಪಡೆಯುವ ಭಾಗ್ಯ ಸಿಕ್ಕಿದೆ, ನಮ್ಮ ಪುಣ್ಯ ಎಂದು ಹೇಳಿದಳು. ಅವಳು ಹೇಳಿದಳು, ನೀವೇ ದೇವರು, ನಾವು ಪ್ರತಿದಿನ ಸಂಜೆ ನಿಮ್ಮನ್ನು
ಪೂಜಿಸುತ್ತೇವೆ. ನನ್ನ ಮುಂದಿನ ಜನ್ಮದಲ್ಲಿ ನಿಮ್ಮಂತಹ ಮಗನನ್ನು ನಾನು ಪಡೆಯುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಮಾತುಗಳು ಸುಳ್ಳಾಗದಿರಲಿ. ಇದನ್ನು ಹೇಳುತ್ತಾ ಅವಳು ಪ್ರತಿದಿನ ಸಂಜೆ ಶ್ರೀ ಗುರುವನ್ನು ಭಕ್ತಿಯಿಂದ ಪೂಜಿಸತೊಡಗಿದಳು. ಅವಳ ಮಗನಿಗೆ ಮುಂದೆ ಮದುವೆಯಾಯಿತು ಮತ್ತು ಪುತ್ರರು ಮತ್ತು ಮೊಮ್ಮಕ್ಕಳು ಆದರು. ಹೀಗೆ ಶ್ರೀ ಗುರುವಿನ ಆಶೀರ್ವಾದ ಪಡೆದವರು ತಮ್ಮ ಜೀವನದಲ್ಲಿ ಎಲ್ಲ ಸಂತೋಷಗಳನ್ನು ಪಡೆಯುತ್ತಾರೆ. ಇದಿಷ್ಟು ಗುರುಚರಿತ್ರೆಯ 8ನೇ ಅಧ್ಯಾಯ. ಹೇಗೆ ಶ್ರೀಪಾದ ಶ್ರೀ ಗುರುಗಳು ಆ ಬ್ರಾಹ್ಮಣ ಮಹಿಳೆಗೆ ಮತ್ತು ಅವರ ಮಗನಿಗೆ ಆಶೀರ್ವಾದಿಸಿದರು. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 9ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.